ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನು ಅಂತ ಆಲ್ರೆಡಿ ನನ್ನ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರ್ಬೋದು. ಸೊ ಇವತ್ತಿನ ವಿಡಿಯೋ ಏನು ಅಂತ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಹೇರ್ ಕೇರ್. ಸೊ ಹೇರ್ ತುಂಬಾ ಡ್ಯಾಮೇಜ್ ಆಗ್ತಾ ಇರೋರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ, ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಯಾರೇ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಂತ ಅನ್ನಿಸ್ತು ಅಂತ, ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಅದು ಕೂಡ ಕಾಮೆಂಟ್ ಮಾಡಿ. ಸೊ ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ತಪ್ಪದೇ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ. ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬನ್ನಿ ವಿಷಯಕ್ಕೆ ಬರೋಣ. ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ, ಏನಕ್ಕಾಗುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಸೊಲ್ಯೂಷನ್ ಏನು, ಮತ್ತು ನಾವು ಅದನ್ನು ಹೇಗೆ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನ 3 ಆಪ್ಷನಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಈ ಒಂದು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಸೊ ನಾನು ತೊಗೊಂಡು ಬಂದಿರೋದು ಇವತ್ತು ಡವ್ದು 10-in-1 ಡೀಪ್ ರಿಪೇರಿಂಗ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು, ಏರ್ ಮಾಸ್ಕ್ ಇದು. ಸೊ ಡವ್ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್, ಹೇಳಬೇಕು ಅಂತ ಅಂದರೆ. ಹೇರ್ ಮಾಸ್ಕ್ ಇದು, ಡವ್ ಹೇರ್ ಮಾಸ್ಕ್ ಇದು. ಸೊ ಇದು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಕ್ರೀಮ್ ಕೂಡ ಯಾವ ರೀತಿ ಇರುತ್ತೆ, ಇದನ್ನು ಯಾವಾಗ ನೀವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಸೊ ಇದು ಬಂದು 10-in-1 ಡೀಪ್ ರಿಪೇರಿಂಗ್ ಮಾಡುತ್ತೆ. ಸೊ ನಮ್ಮ ಹೇರಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಫಸ್ಟು ಡವ್ ಪ್ರಾಡಕ್ಟಲ್ಲಿ ನಾನು ತುಂಬಾ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಅದ್ರ ಜೊತೆ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೊಂದು ಸೊಲ್ಯೂಷನ್ ಅಂತ ನಾನೇ ಹುಡ್ಕೊಳ್ಬೇಕಲ್ವಾ. ಸೊ ನಾನಾದರೆ ನಿಮಗೆ ಹೇಳ್ಬೋದು, ನನಗೆ ಯಾರು ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನಾನೇ ಸ್ವಂತವಾಗಿ ಹುಡ್ಕೊಂಡು ಅದನ್ನು ನಾನು ಕೂಡ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಚೆಕ್ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗುತ್ತೆ. ಸೊ ಹಾಗಾಗಿ ಇದು ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮುಂಚೆ ನಾನು ಡವ್ ಶಾಂಪು ಕೂಡ ಯೂಸ್ ಮಾಡ್ತಾ ಇದ್ದೆ. ಸೊ ಬೆಂಗಳೂರಿಗೆ ಬಂದಮೇಲೆ ಏನಾಯಿತು, ನನ್ನ ಹೇರ್ ತುಂಬಾ ನೀರು ಚೇಂಜ್ ಆಗಿ ಕೂಡ ನಮಗೆ ಹೇರ್ ಕೂಡ ತುಂಬಾ ಲಾಸ್ ಆಗ್ತಾ ಬಂತು. ಹಾಗಾಗಿ ನನಗೆ ನೀರು ಚೇಂಜ್ ಆದಂಗೆ ಅದಕ್ಕೆ ಬೆಸ್ಟಾಗಿ ಮ್ಯಾಚ್ ಆಗೋ ಹಾಗೆ ಶಾಂಪು ಕೂಡ ನಾನು ಚೇಂಜ್ ಮಾಡಬೇಕು ಅಂತ ಐಡಿಯಾ ಬಂತು. ಹಾಗಾಗಿ ನಾನು ಶಾಂಪು ಕೂಡ ಚೇಂಜ್ ಮಾಡಿದೆ. ಈಗ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಇವಾಗ ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ಒಂದು ಏರ್ ಮಾಸ್ಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಡವ್ ಪ್ರಾಡಕ್ಟು. ಸೊ ಫಸ್ಟು ನಿಮಗೆ ಏನಪ್ಪ ಅಂತಂದರೆ ಹೇರ್ ಪ್ರೊಟೆಕ್ಷನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ತುಂಬ ಹೇರ್ ಕೇರ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಹೇರು ನಮಗಿವಾಗ ಒಂದು ಡ್ಯಾಮೇಜ್ ಆಗೋದಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಯಾವ್ದ್ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಏರ್ ಸ್ಟ್ರೈಟಿಂಗ್ ಮಾಡ್ತೀರಾ ಗೊತ್ತಾ. ಸೊ ಅದಕ್ಕೆ ನೀವು ಏರ್ ಸಿರಮ್ನ ಯೂಸ್ ಮಾಡ್ದೇ, ನೀವು ಏರ್ ಪ್ರೊಟೆಕ್ಷನ್ ಮಾಡ್ಕೊಳ್ದೇ ನೀವು ಡೈರೆಕ್ಟಾಗಿ ನೀವೇನು ಮಾಡ್ತೀರಾ, ಸ್ಟ್ರೈಟಿಂಗ್ ಮಾಡ್ಕೊಳ್ತೀರಾ. ಸೊ ಅದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಸೋಲಾರ್ ಫೆಸಿಲಿಟಿ ಇರಲ್ಲ, ಆಮೇಲೆ ಗೀಸರ್ ಫೆಸಿಲಿಟಿ ಕೆಲವು ಕಡೆ ಇರಲ್ಲ. ಈಗ ಅಂಥವ್ರು ಏನು ಮಾಡಬೇಕು, ಈಟರ್ನೇ ಯೂಸ್ ಮಾಡಬೇಕಾಗುತ್ತೆ. ಗೀಸರು ಮತ್ತು ಈಟರು ಎರಡು ಡೈರೆಕ್ಟ್ ಕರೆಂಟಿಂದನೇ ನೀರು ಬಿಸಿ ಆಗುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಏನಾಗುತ್ತೆ, ಹೇರ್ ತುಂಬಾ ಲಾಸ್ ಆಗುತ್ತೆ. ನ್ಯಾಚುರಲ್ ಆಗಿ ಸೋಲರಲ್ಲಿ ನಾವು ಆ ಸೋಲಾರ್ ನೀರಿಂದ ಸ್ನಾನ ಮಾಡೋದ್ರಿಂದ ನಮಗೆ ಹೇರ್ ತುಂಬಾ ಪ್ರೊಟೆಕ್ಟ್ ಆಗುತ್ತೆ. ಬಾಡಿಗೆ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರ್ಬೋದು, ಸೊ ಈ ಥರ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಸೋಲಾರ್ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಮಗೇನಾಗುತ್ತೆ, ನಮ್ಮಂಥವ್ರಿಗೆ ಹೀಟರ್ನೇ ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲ ಗೀಸರ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಅವಾಗ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದರಿಂದ ನಾವು ನೀರು ಕಾಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ ಡೈರೆಕ್ಟಾಗಿ ಬಿಸಿನೀರು ತಲೆಗೆ ಬಿದ್ದರೆ, ನಮ್ಮ ಬಿಸಿನೀರು ಕೈಗೆ ಬಿದ್ರೇ ಕೈಯೆಲ್ಲ ಸುಟ್ಟೋಗುತ್ತೆ. ಸೊ ಇನ್ನು ಹೇರ್ ಹೇಗಿರುತ್ತೆ ಹೇಳಿ. ಹಾಗಾಗಿ ಅಕಸ್ಮಾತ್ ನೀವೇನಾದರೂ ಗೀಸರು ಅಥವಾ ಹೀಟರ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ವಾರ್ಮ್ ವಾಟರಲ್ಲೇ ತಲೆ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದನೂ ನಿಮಗೆ ಡ್ಯಾಮೇಜ್ ಆಗೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನಾನು ಹೇಳೋದಕ್ಕೆ ಇಷ್ಟೆಲ್ಲ ಕತೆ ಹೇಳೋದಾಯಿತು. ಅದ್ರ ಜೊತೆ ಕಲರಿಂಗ್ ಹಾಕ್ತಾರೆ, ತುಂಬ ಜನ ಕಲರಿಂಗ್ ಯೂಸ್ ಮಾಡ್ತಾರೆ. ಕಲರೆಲ್ಲ ಹಾಕ್ತಾರೆ, ರೆಡ್ ಕಲರ್, ಬ್ರೌನು ಅಥವಾ ಬ್ಲ್ಯಾಕಲ್ಲೇ ವೈಟ್ ಹೇರ್ ಆಗಿದ್ರೆ ಬ್ಲ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು. ಮತ್ತು ಎಲ್ಲ ಸಲೂನಲ್ಲೂ ಆಗಿರ್ಬೋದು, ಸ್ಪಿನ್ನಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಹೇರ್ ಕಲರ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸ್ಟೈಲಿಶಾಗಿ ಮಾಡ್ಕೊಳ್ಳೋದಕ್ಕೆ ಕಲರ್ ಯೂಸ್ ಮಾಡ್ಕೊಳ್ಳೋದು. ಸೊ ಅವಾಗಲೂ ಕೂಡ ನಿಮಗೆ ಹೇರ್ ಡ್ಯಾಮೇಜ್ ಕೂಡ ಆಗುತ್ತೆ. ಅದ್ರ ಜೊತೆ ನಿಮಗೆ ಪೊಲ್ಯೂಷನಿಂದನೂ ಕೂಡ ನಿಮಗೆ ಹೇರ್ ಡ್ಯಾಮೇಜ್ ಆಗುತ್ತೆ. ಯಾವ ರೀತಿ ಅಂದರೆ, ಈಗ ಹೊರಗಡೆ ತುಂಬಾ ಟ್ರಾಫಿಕ್ ಇರುತ್ತೆ, ಆಮೇಲೆ ಪೊಲ್ಯೂಷನ್ಸ್ ಎಲ್ಲ ತುಂಬಾ ಇರುತ್ತೆ. ಅದರಿಂದ ನಾವು ಈ ಥರ ಫ್ರೀ ಹೇರ್ ಬಿಡ್ಕೊಂಡು ಹೋದರೆ
ನಮಗೆ ಪೊಲ್ಯೂಷನ್ನಿಂದನೂ ಕೂಡ ನಮಗೆ ಹೇರ್ ಡ್ಯಾಮೇಜ್ ಆಗೇ ಆಗುತ್ತೆ. ಮತ್ತು ಡೈರೆಕ್ಟ್ ಬಿಸಿಲು ಬೀಳುತ್ತಲ್ವಾ, ಸೊ ಹಾಗಾಗಿ ಏನಾಗುತ್ತೆ ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ. ಓಕೆನಾ. ಸೊ ಅದರಿಂದನೂ ಕೂಡ ನಿಮ್ಗಾಗುತ್ತೆ. ಇನ್ನೊಂದು ನಿಮಗೆ ಹೇರ್ ಡ್ಯಾಮೇಜ್ ಆಗೋದು ಸ್ಟ್ರೆಸ್ಸಿಂದನೂ ಕೂಡ ಆಗುತ್ತೆ. ಈಗ ವರ್ಕ್ ಪ್ರೆಷರ್ ಇರ್ಬೋದು, ಮತ್ತು ಫ್ಯಾಮಿಲಿ ಟೆನ್ಷನ್ ಇರ್ಬೋದು, ಇನ್ನು ಹಲವಾರು ಸಮಸ್ಯೆಗಳು ಎಲ್ಲ ಜನಕ್ಕೂ ಇದ್ದೇ ಇರುತ್ತೆ. ಅದರಿಂದ ಆ ಸ್ಟ್ರೆಸ್ಸಿಂದನೂ ಕೂಡ ನಿಮಗೆ ಹೇರ್ ಲಾಸ್ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ವೈಟ್ ಹೇರ್ಸ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಆಗುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ಸಿಂದ ಈ ಒಂದು ಡವ್ ಹೇರ್ ಮಾಸ್ಕಿಂದ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ನಾನು ಫಸ್ಟು ಈ ಥರ ಸ್ಯಾಂಪಲ್ನ ತರಿಸ್ಕೊಂಡಿದ್ದೆ. ಈ ಒಂದು ಸ್ಯಾಂಪಲ್ ಹೇರ್ ಮಾಸ್ಕ್ ಬಂದು ನೋಡ್ತಾ ಇರ್ಬೋದು. ಇದು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಿಮಗೆ ಹಿಂದೆ ಕೊಟ್ಟಿರ್ತಾರೆ. ಅದ್ರ ಜೊತೆ ನಾನು ನಿಮಗೆ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ, ನಾನು ಯಾವ ರೀತಿ ಅಪ್ಲೈ ಮಾಡಿರ್ತೀನಿ ಅಂತ ಹೇಳಿ. ಅದ್ರ ಜೊತೆ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ. ಆಯಿಲ್ ಅಪ್ಲೈ ಮಾಡಿದರೆ ನೀಟಾಗಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಅದೇ ಶಾಂಪು ಅಲ್ಲಿ ನೀವು ನೀಟಾಗಿ ತಲೆ ಸ್ನಾನ ಮಾಡ್ಕೊಳ್ಳಿ. ಶಾಂಪು ಅಲ್ಲಿ ನೀವು ನೀಟಾಗಿ ಏರ್ ವಾಶ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಂಡೀಷ್ನರ್ನ ಅಪ್ಲೈ ಮಾಡಿ. ಅದಾದಮೇಲೆ ನೀವು ಏರ್ ಮಾಸ್ಕ್ನ ಅಪ್ಲೈ ಮಾಡ್ಬೋದು. ಏರಲ್ಲಿ ಯಾವುದೇ ರೀತಿ ಆಯಿಲ್ ಅಂಶ ಇರಬಾರ್ದು, ಎಲ್ಲ ನೀಟಾಗಿ ಡ್ರೈ ಆಗಿರಬೇಕು. ಅದಾದಮೇಲೆ ನೀವು ಈ ಒಂದು ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲೇ ನೀವು ಆ ಒಂದು ಕ್ರೀಮ್ನ ತೊಗೊಳ್ಳಿ, ಶಾಂಪು ಅಥವಾ ಹೇರ್ ಮಾಸ್ಕ್ನ ತೊಗೊಂಡ್ಬಿಟ್ಟು ಸ್ಕ್ಯಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇರ್ತೇನೆ. ಆ್ಯಕ್ಚುಲಿ ಅದನ್ನ ನೀಟಾಗಿ ಕೂದಲಿನ ಬುಡಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಅಪ್ಲೈ ಮಾಡಿ 5 ನಿಮಿಷ ನೀವು ಹಾಗೇನೆ ನೀವು ನೀಟಾಗಿ ಅಪ್ಲೈ ಮಾಡಿ ಒಂದು ಕ್ಲಿಪ್ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಅದೇ 5 ನಿಮಿಷ ಆದಮೇಲೆ ಲಾಸ್ಟಲ್ಲಿ ನೀವು ಏರ್ ವಾಶ್ನ ಮಾಡಿಕೊಂಡ್ರೆ ನಿಮ್ಮ ಹೆಲ್ತಿ ಹೇರ್ ಕೂಡ ಗ್ರೋತ್ ಆಗುತ್ತೆ. ಹಾಗೆ ನಿಮಗೆ ಹೇರ್ ಡ್ಯಾಮೇಜ್ ಇರೋದು ಕೂಡ ನಿವಾರಣೆ ಆಗುತ್ತೆ. ಓಕೆನಾ. ಸೊ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಅಂತ ನೀವು ಟೈಮ್ ಕೊಡಬೇಕು ಅನ್ನೋದು ಏನೂ ಇಲ್ಲ. ನೀವು ತಲೆ ಸ್ನಾನ ಮಾಡೋದಕ್ಕೆ ಹೋಗಿರ್ತೀರ. ಸೊ ಆ ಟೈಮಲ್ಲಿ ಹೇರ್ ಶಾಂಪು ಕಂಡೀಷ್ನರ್ ಅಪ್ಲೈ ಮಾಡಾದ್ಮೇಲೆ ನೀವು ಈ ಒಂದು ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ 5 ನಿಮಿಷ ಬಿಟ್ಟು ಆಮೇಲೆ ನೀವು ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಏರ್ ವಾಶ್ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು. ಸೊ ಅದಕ್ಕೆ ಅಂತಲೇ ಟೈಮ್ ಇಡಬೇಕು ಅಂತಲೇ ಏನೂ ಇಲ್ಲ. ಈಗ ತುಂಬ ಬ್ಯುಸಿ ಇರ್ತೀರಾ, ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಅಥವಾ ನಿಮ್ಮದೇ ಮನೇಲಿ ಇನ್ನೇನೋ ಕೆಲಸ ಇರುತ್ತೆ, ಮಕ್ಕಳು ಇರ್ತಾರೆ. ಸೊ ಇಷ್ಟೆಲ್ಲ ನಮಗೆ ಟೈಮ್ ತೊಗೊಳೋದಕ್ಕೆ ಆಗಲ್ಲ ಮೇಡಮ್ ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಇದೇ ನೀವು ಸ್ನಾನಕ್ಕೆ ಹೋಗಿರೋ ಟೈಮಲ್ಲೇ ನೀವು ಇದನ್ನು ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಗಾಯ್ಸ್. ಸೊ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇಷ್ಟೆಲ್ಲ ನೀವು ತಲೆ ಸ್ನಾನ ಮಾಡಿಕೊಂಡು ಏರ್ ಶಾಂಪು ಆಮೇಲೆ ಕಂಡೀಷ್ನರು ಏರ್ ಮಾಸ್ಕ್ ಆದಮೇಲೆ ನೀವು ನೀಟಾಗಿ ತಲೆನ ಕೂದಲನ್ನ ಎಲ್ಲ ಒರೆಸ್ಕೊಂಡು ಟವಲಲ್ಲಿ ಸಿರಮ್ನ ಅಪ್ಲೈ ಮಾಡಿ. ಸಿರಮ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಏರ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಏರ್ ಫ್ರಿಜ್ಜಿ ಆಗಲ್ಲ, ನೀಟಾಗಿ ಸಾಫ್ಟಾಗಿರುತ್ತೆ. ನಿಮಗೂ ತುಂಬಾ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಓಕೆನಾ. ಓಕೆ, ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಿಸ್ ಮಾಡದೆ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿ ನಿಮಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಬಂದು ಈ ಒಂದು ವಿಡಿಯೋಗೆ ಕಾಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.